ವೀಕ್ಷಕರೇ, ನಟ ಡಿ ಬಾಸ್ ದರ್ಶನ್ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇವರಿಬ್ರು ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡ್ರೆ ಆ ಸಿನಿಮಾ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಹಿಟ್ ಆಗ್ಬೇಡ ನೀವೇ ಸ್ವಲ್ಪ ಯೋಚಿಸಿ. ನಟ ಡಿ ಬಾಸ್ ಸಿನಿಮಾ ಅಂದ್ರೇನೆ ಅದು ಅವರ ಅಭಿಮಾನಿಗಳಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಹಾಗೇನೆ ನಟ ಶಿವರಾಜ್ ಕುಮಾರ್ ಅವರ ಸಿನಿಮಾ ಅಂದ್ರೂ ಕೂಡ ಪುನೀತ್ ರಾಜ್ಕುಮಾರ್ ಮತ್ತು ಶಿವಣ್ಣ ಫ್ಯಾನ್ಸ್ ಸೇರಿ ಎಲ್ಲರೂ ಕೂಡ ಆ ಸಿನಿಮಾಗೆ ಸಕ್ಸಸ್ ಅನ್ನ ಕೊಡ್ತಾರೆ. ಇದೀಗ ನಟ ಶಿವಣ್ಣ ಮತ್ತು ಡಿ ಬಾಸ್ ದರ್ಶನ್ ಇವರಿಬ್ಬರು ಕೂಡ ಒಂದೇ ಸಿನಿಮಾದಲ್ಲಿ ನಟಿಸುವ ಸುಳಿವೊಂದು ಸಿಕ್ಕಿದ್ದು, ಅಷ್ಟಕ್ಕೂ ಇವರಿಬ್ಬರು ಯಾವ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಮತ್ತು ಇದನ್ನ ಯಾರು ನಿರ್ದೇಶನ ಮಾಡಲಿದ್ದಾರೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಸಹ ನಟ ಶಿವಣ್ಣ ಅಥವಾ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿರ್ದೇಶಕ ತರುಣ್ ಸುಧೀರ್ ಅವರ ಬಳಿ ಖಾಸಗಿ ಮಾಧ್ಯಮವೊಂದು ಇದರ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನಟ ತರುಣ್ ಸುಧೀರ್ ಅವರು, ಹೌದು, ನಾನು ಶಿವಣ್ಣ ಮತ್ತು ದರ್ಶನ್ ಅವರನ್ನ ಒಂದೇ ಸಿನಿಮಾದಲ್ಲಿ ನೋಡಲು ಇಷ್ಟಪಡ್ತೇನೆ. ಇದಕ್ಕೋಸ್ಕರ ಹಲವಾರು ಸ್ಕ್ರಿಪ್ಟ್ ಗಳನ್ನ ಕೂಡ ನೋಡಿದ್ದೇನೆ. ದರ್ಶನ್ ಅವರ ಜೊತೆಗೆ ಈಗಾಗಲೇ ವರ್ಕ್ ಮಾಡ್ತಿರುವ D59 ನಂತರ ಖಂಡಿತವಾಗಿಯೂ ಇವರಿಬ್ಬರ ಬಳಿ ಮಾತಾಡಿ ಸದ್ಯದಲ್ಲೇ ಗುಡ್ ನ್ಯೂಸ್ ಅನ್ನ ಕೊಡ್ತೇನೆ ಅಂತ ತರುಣ್ ಸುಧೀರ್ ಅವರು ತಿಳಿಸಿದ್ದಾರೆ.